ಈಗ ದೆಹಲಿಯಲ್ಲಿ ಮತ್ತೆ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಾಂಬ್ ಬೆದರಿಕೆ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಇಮೇಲ್ ಮುಖಾಂತರ ಸಂದೇಶವನ್ನ ಕಳಿಸೋದು ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಆದರೆ ಈಗ ಮತ್ತೆ ದೆಹಲಿಯಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಈಗ ಆತಂಕದ ಪರಿಸ್ಥಿತಿ ಎದುರಾಗಿದೆ ದೆಹಲಿಯಲ್ಲಿ. ದೆಹಲಿಯಲ್ಲಿ ಮತ್ತೆ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ದೆಹಲಿಯ ಶಾಲೆಗಳತ್ತ. 2 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಾಕಿದೆ. ಮೇಲನ್ನ ರವಾನೆ ಮಾಡಲಾಗಿದೆ. ಬಾಂಬ್ ಬೆದರಿಕೆ ಮೇಲ್ಗೆ ಇದೀಗ ಬೆಚ್ಚಿ ಬಿದ್ದಿದ್ದಾರೆ ಪೋಷಕರು. ಆರ್ಮಿ ಪಬ್ಲಿಕ್ ಸ್ಕೂಲ್ಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಏರ್ ಫೋರ್ಸ್ ಬಾಲಭಾರತಿ ಸ್ಕೂಲ್ ಬೆದರಿಕೆ ಬಂದಿದೆ. ಅದರ ಮೇಲೆ ಕೂಡ ದೆಹಲಿ ಧೌಲಾ ಕುಮಾನ್ ನಲ್ಲಿರುವಂತಹ ಆರ್ಮಿ ಸ್ಕೂಲ್ ಇದು. ಇಲ್ಲಿ ಲೋಧಿ ರಸ್ತೆಯಲ್ಲಿರುವಂತಹ ಬಾಲಭಾರತಿ ಸ್ಕೂಲ್ ಮೇಲೆ ಈಗ ಏಕಾಏಕಿ ಧಮಕಿ ಬಂದಿರೋದು. ಧಮಕಿ ಅನ್ನೋದಕ್ಕಿಂತ ಬೆದರಿಸ್ತಾ ಇರೋದು. ಬೆದರಿಸೋದ್ರಲ್ಲೇ ಧಮಕಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಬಾಂಬ್ ಬೆದರಿಕೆ ಆಗ್ದಾಗ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ ಅಲ್ಲಿ ಬಾಂಬ್ ಇರುತ್ತಾ ಇಲ್ವಾ ಅಂತ. ಬಟ್ ಏನೇ ಆದ್ರೂ ಈ ಮೇಲ್ನ ನಿರ್ಲಕ್ಷ್ಯ ಮಾಡದೆ ಅಧಿಕಾರಿಗಳು ಏನ್ ಮಾಡ್ತಾರೆ, ಶೋಧ ಕಾರ್ಯವನ್ನು ಕೂಡ ನಡೆಸ್ತಾರೆ. ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ತಕ್ಷಣ ಶಾಲೆಗಳಿಗೆ ಆಗಮಿಸಿ ಸಂಪೂರ್ಣ ಪರಿಶೀಲನೆ ನಡೆಸಿದ್ದಾರೆ. ಭದ್ರತಾ ತಂಡಗಳಾಗಿರಬಹುದು, ಸ್ಥಳೀಯ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. 2 ಶಾಲೆಗಳಲ್ಲೂ ಪೊಲೀಸರಿಂದ ತೀವ್ರ ಶೋಧ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಮೇಲ್ಗಳು ಬಂದಾಗ ಬಹುಶಃ ಅದನ್ನ ಯಾರು ಕೂಡ ತ್ಯಜಿಸೋದಿಲ್ಲ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ಆ ಒಂದು ಮೇಲಿಂದ ಬಹುಶಃ ಇದ್ರೂ ಇರಬಹುದು, ಇಲ್ದೇನೂ ಇರಬಹುದು. ಆದ್ರೆ ಮುಂಜಾಗ್ರತವಾಗಿ ಪೊಲೀಸರಿಂದ ತೀವ್ರ ಶೋಧ ನಡೆಯುತ್ತಿದೆಯಲ್ಲ, ಅದು ಬಹುಮುಖ್ಯ. ಯಾಕಂದ್ರೆ ಅದು ಫೇಕ್ ಆಗಲಿ ಅಥವಾ ರಿಯಲೇ ಆಗಿರಲಿ, ಆದರೆ ಶೋಧ ಕಾರ್ಯ ಅಂತೂ ಬಹುಮುಖ್ಯ. ಬೆದರಿಕೆ ಬಂದ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ತಕ್ಷಣ ಶಾಲೆಗಳಿಗೆ ಆಗಮಿಸಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ದಾರೆ. ಭದ್ರತಾ ತಂಡಗಳಿಂದ ಕೂಡ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳಲ್ಲಿನ ಪೊಲೀಸರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ.